ಶಿಷ್ಯ ಸಿನಿಮಾ ಮೊದಲನೇ ಡೈರೆಕ್ಟರ್ ಬಂದು ಸೂರ್ಯ ಅವರು. ನೀ ಹೀರೋ ಕಣಯ್ಯ, ಏನ್ ಮಾಡಿದ್ರು ನಾವು ಈಚೆ ಇರ್ಬೇಕು ಅಂದ್ರು ಬಾಡಿ ತಡ್ಕೋತಾನೆ ಇರಲ್ಲ. ಮನೆಗೆ ಹೋಗಿ ನಿದ್ದೆ ಮಾಡಿದ್ರೆ ಸಾಕು. ಅಪ್ಪಾಜಿ ಅಡಿ ಅಂದ್ರೆ ಚಪ್ಪಲಿ ಹೊಡೆಯೋರು. ಯಾವ್ರಿ ಕರ್ಮ ಯಾವನಿದೆ ಬೇಕಾಗೈತಿ ಹೀರೋ ಅಂತ ಕರೆದ ಯೂನಿಟ್ ಗಾಡಿ ಹೀರೋ ಅಂತ ಬೇರೆ ಕಡೆ ಪಟ್ಟ ಬೇರೆ ಕೊಟ್ಬಿಟ್ಟು ಅಂತ. ಉಪ್ಪು ಖಾರ ತಿನ್ಕೊಂಡು ಮಟನ್ ಬಿರಿಯಾನಿ ತಿನ್ಕೊಂಡು ಅಪ್ಪು ಸರ್ ಹೆಂಗಿದ್ರು ಟೈಮ್ ಅಷ್ಟೇ ಅದಲ್ಲ. ಐ ಹ್ಯಾವ್ ಸೀನ್ ಯಾರು ಯಾವ ನಟರು ನೋಡಿದರೆ ನೋಡಿಲ್ಲ ನನಗೆ ಬೇಕಾಗಿಲ್ಲ. ನಾವು ತಿರುಪತಿಗೆ ಹೋದಾಗ ತಿಮ್ಮಪ್ಪ ಅಂದ್ರೆ ಮುಂದೆ ಮುಂಡ್ರೆ ಹಲೋ ಹೆಂಗಿದೆ ಎಲ್ಲ ಆಯಿತು. ಫಸ್ಟ್ ಸಿನಿಮಾ ಸಿಗುತ್ತೆ, ಆಗ ನಿಮ್ಮ ತಯಾರಿ ಆಗಿತ್ತು. ಫಸ್ಟ್ ಸಿನಿಮಾದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು, ನಾನು ನಿಲ್ತೀನ ಇಂಡಸ್ಟ್ರಿಯಲ್ಲಿ ಅನ್ನೋ ಭರವಸೆ ಹೇಗಿತ್ತು? ಯಾರಿಗೂ ಗೊತ್ತಿಲ್ಲದ್ರೆ ಒಂದು ವಿಚಾರ ಇಲ್ಲ. ಶೂರ್. ಆ್ಯಕ್ಚುಲಿ ನಮ್ಮ ಶಿಷ್ಯ ಸಿನಿಮಾ ಮೊದಲನೇ ಡೈರೆಕ್ಟರ್ ಬಂದು ಸೂರ್ಯ ಅವರು. ದುನಿಯಾ ಸೂರ್ಯ. ಓಹೋ. ಬಹಳ ಜನಕ್ಕೆ ಗೊತ್ತೇ ಇಲ್ಲ ಸತ್ಯ. ಹಾಂ, ಓಕೆ. ಇದರ ಟೈಟಲ್ ಬಂದು ನಾಗಶೇಖರ್ ಅವ್ರದ್ದು. ನಾಗಶೇಖರ್ ಅವ್ರ ಟೈಟ್ಲು ಕೊಟ್ಟಿದ್ದು. ಸೂರ್ಯ ಅವರು ಡೈರೆಕ್ಷನ್ ಮಾಡ್ತಾರೆ, ಹರೀಶ್ ಅವ್ರು ಪ್ರೊಡಕ್ಷನ್ ಮಾಡ್ತಾರೆ, ಹರೀಶ್ ಅವರು. ಓಕೆ. ದಿಸ್ ಇಸ್ ವೇರ್ ಶಿಷ್ಯ ಸ್ಟಾರ್ಟೆಡ್. ಓಕೆ. ಅಂಡ್ ಅವರು ನನಗೆ ಗೊತ್ತಿರೋಂಗೆ ಅವ್ರು ಹೇಳಿರೋ ಕತೆ ಅವತ್ತು 20 ವರ್ಷದಿಂದ. 20 ವರ್ಷದಿಂದ. ಹಾಂ, ಐ ಥಿಂಕ್ ಆ ಕತೆ ಇನ್ನೂ ಯಾರಿಗೂ ಮಾಡಿಲ್ಲ ಅವರು. ಆಮೇಲೆ ಇದಕ್ಕೆ ಮುಂಚೆ ತಯಾರಿ ತುಂಬ ಇದೆ ಸರ್. ನಾನು ಏನೋ ಇದಕ್ಕೆ ಹೋಗಿದ್ದೆ, ಏನೋ ಬಿಂಬ, ಆಮೇಲೆ ಎಸ್ ಮೂರ್ತಿ ಅವರು ಆ್ಯಕ್ಟಿಂಗ್ ಕ್ಲಾಸು, ಅಭಿನಯ ತರಂಗ, ಬೀದಿ ಡ್ರಾಮಾಗಳು ಕೆಲವು. ವಿ ಡಿಡ್ ಅ ಲಾಟ್. ಅಂದ್ರೆ ಎಸ್ ಮೂರ್ತಿ ಒಂದೇ ಮಾತ್ರ ರೇಗಿಸ್ತಾ ಇದ್ದು, ಬಿಡಯ್ಯ ನೀನು ಹೀರೋ ಕಣಯ್ಯ, ಏನು ಮಾಡಿದ್ರು. ಬಟ್ ಶೋಭಾ ಮೇಡಮ್ ಅವ್ರು ಹೇಳೋರು, ಅಪ್ಪ ನೀನು ಸುಮ್ಮನೆ ಹಾಳು ಮಾಡ್ತೀಯ ಅವನ್ನ, ಇವ್ನು ಏನೇ ಮಾಡಿದ್ರು ಇವ್ನು ಎಲ್ಲ ಒಂದು ಮಾಡ್ಬೇಕು, ಎಲ್ಲ ನಾಟಕ, ಬೀದಿ ನಾಟಕ, ಹಾಳು ಮೂಳು ಎಲ್ಲ ಮಾಡಲಿ ಇವನು ಅಂತ ಕಲಿಬೇಕು. ದಟ್ ವಾಸ್ ಎ ಪ್ಲಸ್ ಪಾಯಿಂಟ್. ಆಮೇಲೆ ತುಂಬ ಕಲಿತೆ ಸರ್ ಅಲ್ಲಿಂದ. ತಂಡದಲ್ಲಿ ಬಹಳ ಕಲ್ತು ಲೇಟ್ರನ್ ಕೋರ ವೆಂಕಟೇಶ್ ಸರ್, ಅಪ್ಪು ಸರ್, ಅಪ್ಪು ವೆಂಕಟೇಶ್ ಅವರು, 5 ಸ್ಟಾರ್ ಗಣೇಶ್ ಅವರು ಎಲ್ಲ ಬಂದರು. ಎಲ್ಲ 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 ಎವ್ರಿ ಡೇ ನಿಮ್ಮ ದಿನನಿತ್ಯ ಬೇರೆ ನಿತ್ಯ ಕ್ರಮ ಏನಿಲ್ಲ, ಅದೊಂದೇ ಕೆಲಸ. ಎದೋಳು 4:15 ಎದೋಳು, 5:30 ಸ್ಟಾರ್ಟ್ ಆಯಿತು ಅಂದರೆ 5:30 7:30 ಸ್ಟಂಟು, 7:30 8 ಗಂಟೆವರೆಗೂ ರೆಸ್ಟ್ ತಗೋ, 8 ಗಂಟೆಗೆ ಒಂದು ಲೋಟನೋ ಹಾಲು ಏನಾರು ಕುಡಿ, ತಿರ್ಗಿ 8-8:15 ವ್ಯಾಯಾಮ ಸ್ಟಾರ್ಟ್ ಮಾಡು, 10 ಗಂಟೆ ಮುಗಿಸ್ಕೊ, 10-10:30 ಸ್ವಲ್ಪ ರೆಸ್ಟ್ ತಗೋ, ಅಗೈನ್ ಜಿಮ್ಗೆ ಹೋಗು, ಅಗೈನ್ ಬಾ, ಮಧ್ಯಾಹ್ನ 1 ಅವರ್ ರೆಸ್ಟ್ ತಗೋ, ಅಲ್ಲಿ ಆಗ್ತಿದ್ದಂಗೆ ಯೋಗ ಕ್ಲಾಸ್ಗೆ ಹೋಗು, ಯೋಗ ಕ್ಲಾಸಿಂದ ಬಾ, ಯೋಗ ಕ್ಲಾಸಿಂದ ಬರ್ತಿದ್ದಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗು. ಅಲ್ಲಿ ನಾವು 7:30 ನಾವು ಈಚೆ ಇರಬೇಕು ಅಂದ್ರು ಈ ಕುಟುಂಬ ನಮ್ಮ ಬಾಡಿ ತಡ್ಕೋತಾನೆ ಇರಲ್ಲ. ಇವರು ಮನೆಗೆ ಹೋಗಿ ನಿದ್ದೆ ಮಾಡಿದ್ರೆ ಸಾಕು. 7:30 8 o'clock ಎಷ್ಟು. ಐ ಥಿಂಕ್ ದಟ್ ಮೇಡ್ ಮೀ ಎ ಗುಡ್ ಆ್ಯಕ್ಟರ್ ದಟ್ ಟೈಮ್. ನನ್ನ ಡಿಸಿಪ್ಲಿನ್ಸು, ನಾನಿದು. ಆಮೇಲೆ ಡ್ಯಾಡಿ, ಅಪ್ಪಾಜಿ ಡ್ಯಾಡಿ ಅಂದರೆ ಚಪ್ಪಲಿ ಹೊಡೆಯೋರು. ಅವ್ರ ಭಾಷೆಯಲ್ಲಿ ಬೈದ್ಬಿಟ್ಟು, ಅವನ ಡ್ಯಾಡಿ ಕನ್ನಡದಲ್ಲಿ ಅಪ್ಪಾಜಿ ಏನಲ್ಲ ಅಂತ. ಅಪ್ಪಾಜಿ ಹೇಳಿದ ತಕ್ಷಣ ಒಂದೇ ಮಾತು ಹೇಳಿದ್ದು, ಕಾರ್ ಕೊಡಲ್ಲ, ಬೈಕ್ ಕೊಡಲ್ಲ, ಬೆಳಗ್ಗೆ ಎದ್ದೇಳಬೇಕು, ಮೈನ್ ರೋಡು 6-6:30 ಯೂನಿಟ್ ಗಾಡಿ ಪಾಸ್ ಆಗುತ್ತೆ, ಓಡ ಗಾಡಿ ಹತ್ತು ಅಂತ. ಇದ್ಯಾವ್ರಿ ಕರ್ಮ ಯಾವ ಹೀರೋ ಅಂತ ಕರೆದ ಯೂನಿಟ್ ಗಾಡಿ ಹೀರೋ ಅಂತ ಬೇರೆ ಕಡೆ ಪಟ್ಟ ಬೇರೆ ಕೊಟ್ಬಿಟ್ಟು ಅಂತ. ಬಟ್ ಆಲ್ ದಟ್ ಮೇಡ್ ಮೀ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಅಂದರೆ ತುಂಬ. ಆಮೇಲೆ ದಟ್ ಮೇಡ್ ಮೀ ಹೆಂಗೆ ಅಂದರೆ ಸರ್, ಇವಾಗ ನೀವು ಒಂದು ದೊಡ್ಡ ಲೈಟು ಒಂದು ಎಡಗೈಯಲ್ಲಿ ಹಿಂಗೆ ಇಟ್ಕೊಂಡು ಬಂದ್ಬಿಡ್ಬೋದು ಇವತ್ತು.
ಅವಾಗ ಅವತ್ತು ಹಂಗಿರಲಿಲ್ಲ. ಸಖತ್ ವೆಯ್ಟ್. ಅವತ್ತು ನಾನು ಎತ್ತಿದ್ದೀನಲ್ಲ, ಅಯ್ಯೋ ಸರಿಯಾಗಿ ತೂಕ ಇರೋದು. ಮಧ್ಯಾಹ್ನದ ಹೊತ್ತು ಮುದ್ದೆ ಇಲ್ಲ ಅಂದರೆ, ಅಣ್ಣ ನಮ್ಗೆ ಅನ್ನ ಹಾಕ್ದಾರ ಚಿಂತೆ ಇಲ್ಲ ಅಣ್ಣ, ಮುದ್ದೆ ಮಾಡಿಸಿ ಅಣ್ಣ ಅನ್ನೋರು. ಎಂತಕ್ಕೆ ಅಂದರೆ ಬೇಗ ಹಶ್ವಾಗ್ದೆ ಅಲ್ಲಿ, ಹಶ್ವಾಗ್ಬಿಡುತ್ತೆ ಅಂತ. ಮುದ್ದೆ ತಿಂದರೆ ಅಟ್ಲೀಸ್ಟ್ ನಾವು ಸಾಯಂಕಾಲದವರೆಗೂ ತಡ್ಕೋತೀವಿ, ಕೆಲಸ ಮಾಡ್ತೀವಿ. ಹಾಂ, ಎಲ್ಲದಕ್ಕೂ ಒಂದೊಂದು ಫುಡ್ಗೂ ಒಂದೊಂದು ಲಾಜಿಕ್ ಇತ್ತು. ಕರೆಕ್ಟ್. ಲಾಜಿಕ್ ಅಂದರೆ ಅದು ಏನಕ್ಕೆ ಉಪಯೋಗ ಆಗುತ್ತೆ ಅಂತ. ಇವಾಗಿರೋರು ಏನೋ ಡಯಟು, ನಾನು ತಿನ್ನೋದು ಬರೀ ಚಿಕನ್ನು, ಅದೇನೋ ಡ್ರೈ ಚಿಕನ್ನು, ಉಪ್ಪಾಗ್ದಿರೋ ಚಿಕನ್ನು. ಆ ಚಿಕನ್ ತಿನ್ನೋರೆಲ್ಲ ರೋಗ ಬಂದು ಸತ್ತೋಗ್ಬಿಟ್ಟವ್ರೆ, ಒಂದಷ್ಟು ಜನ ಹಾಳಾಗ್ಬಿಟ್ಟವ್ರೆ, ಯಾರ ಮೈಗಳು ನೋಡೋಕ್ಕೂ ಆಗಲ್ಲ. ಕರೆಕ್ಟ್. ಉಪ್ಪು ಖಾರ ತಿನ್ಕೊಂಡು ಮಟನು ಗಿರಿಯಾನಿ ತಿನ್ಕೊಂಡು ಅಪ್ಪು ಸರ್ ಹೆಂಗಿದ್ರು ಅಲ್ವಾ. ಟೈಮ್ ಅಷ್ಟೇ ಅದಲ್ಲ. ವಿ ಕ್ಯಾನ್ ಸೇ ಜಸ್ಟ್ ಇಟ್ಸ್ ಎ ಟೈಮ್. ಅವ್ರು ಯಾವ ಇಲ್ಲ ಇದ್ದಾರೆ, ಅದು ಬೇರೆ ಅದಲ್ಲ. ಫಿಟ್ನೆಸ್ ಹಂಗ್ಲೆಗ ಹಾಕೊಂಡ್ರೆ ರಾಜ್ಕುಮಾರ್ ಸರ್ರು ಐ ಹ್ಯಾವ್ ಸೀನ್. ಯಾವ ನಟರು ನೋಡಿದ್ದಾರೆ ನೋಡಿಲ್ಲ ನನಗೆ ಬೇಕಾಗಿಲ್ಲ. ನನಗೆ ಮೊದಲನೇ ಸರಿ ನನ್ನ ಆ್ಯಕ್ಚುಲಿ ಇದೊಂದು ಬ್ಯೂಟಿಫುಲ್ ಇದೆ ಸರ್. ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡ ಫ್ಯಾನು ರಾಜ್ಕುಮಾರ್ ಸರ್ಗೆ. ಓಕೆ. ಸಿನಿಮಾ ದೊಡ್ಡ ಹಿಟ್, ಶಿಷ್ಯ. ಸರಿ, ನಾನು ಹಿಂಗಾರ ಮಾಡಿ ಅಂಬರೀಷನ್ನು, ವಿಷ್ಣು ಸರ್ ನೋಡ್ಬೇಕು, ಮತ್ತೆ ರಾಜಣ್ಣ ಅವರು ಹಿಂಗಾರ ಮಾಡಿ ಕೇಳಬೇಕು ಇದನ್ನ ಅಂತ. ಸರಿ, ಏನು ಮಾಡೋದು? ಡಿಸ್ಟ್ರಿಬ್ಯೂಟ್ರು ಸಫೇರ್ ಅವ್ರನ್ನ ಕೇಳ್ಬಿಟ್ಟು, ಸರ್ ಒಂದು ಹೆಲ್ಪು, ಏನು ಇಲ್ಲಿಗೆಲ್ಲ ಪೋಸ್ಟ್ ಹಾಕ್ಬೇಕು, ಎಲ್ಲಿಗಪ್ಪ? ಏನು ರಾಜ್ಕುಮಾರ್ ಸರ್ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ವಾಕಿಂಗ್ ಹೋಗ್ತಾರೆ, ಅಲ್ಲೊಂದಿಷ್ಟು DRಗಳು, ಸ್ಮಾಲ್ DR ಅಂದರೆ ಗೊತ್ತಲ್ಲ, 25 ಡೇಸ್ಗೆ ಪ್ಲೀಸ್ ಸರ್ ಇನ್ನೊಂದು 4 ದಿವಸಕ್ಕೆ 25 ಡೇಸ್ ಆಗುತ್ತೆ. ಒಂದು ಕೆಲಸ ಮಾಡಮ್ಮ, ನೀನು ಫೋಟೋ ತೆಗೆಸ್ಕೊಂಬಿಡಮ್ಮ, ಅಲ್ಲೇ ಹಾಕ್ಸ್ಬಿಡ. ನಾನು ಫೋಟೋ ತೆಗೆಸ್ಕೊಳಕ್ಕಾದ್ರೆ ಹಾಕಿ ಸರ್ ಅಂತ ನಾನು. ಅರೇ ಒಂದು ಕೆಲಸ ಮಾಡು, ನನಗೆ ಸಿಗ್ತಾ ಇಲ್ಲ ಯಾರು ಹುಡುಗರು, ಈ 500,000 ಅಲ್ಲ ಅಂಗನ್ಸ್ಟಿಕ್ಸ್ ಬರಲ್ಲ, ನಿಮ್ಮ ಹುಡುಗರು ಯಾರು ಇದ್ದ ಕರ್ಕೊಂಡು ಹೋಗಿ. ನಾವು ಪಾಪ ನನ್ನ ಕ್ಲಾಸ್ಮೇಟ್ಸು, ಆಮೇಲೆ ನಮ್ಮ ಶಬರಿ ಟ್ರಾವೆಲ್ಸ್ ಅಂತ ನಮ್ಮ ದಿವಾಕರಣ ಅಂತ ಇಟ್ಟಿದ್ದಾರೆ, ಅವ್ರ ಡ್ರೈವರ್ಗಳು, ಕ್ಲೀನರ್ಗಳು, ಅವ್ರು ಎಲ್ರಿಗೂ ರಾತ್ರಿ ಎಲ್ಲ ಚೆನ್ನಾಗಿ ಊಟ ಗೀಟ ಎಣ್ಣೆ ಹಾಕ್ಸ್ಕೊಂಡು ಕರ್ಕೊಂಡೋಗಿ ಎಲ್ಲ ಕಡೆ ಅವ್ರ ಮನೆ ಹತ್ರ, ಅಂಬರೀಷ್ ಅಣ್ಣನ ಮನೆ ಮುಂದೆಗಡೆ, ಅವರು ಗೇಟ್ಗೂ ಸೇರಿಸಿ ವಿಷ್ಣು ಸರ್ ಎಲ್ಲ ಕಡೆ ಹಾಕ್ಬಿಟ್ಟು ಬಂದ್ವಿ. ಆ್ಯಂಡ್ ದ ವೆರಿ ಸೆಕೆಂಡ್ ಡೇ ಐ ಗೆಸ್ ವೀರೇಶ್ ಸರ್ ಇವರ ಫೋನ್ ಮಾಡಿದ್ರು, ಏನು ಗುರು ಅಪ್ಪಾಜಿ ಕೇಳ್ತವ್ರೆ, ಏನು ಅಂತ. ಆ್ಯಂಡ್ ಅಪ್ಪಾಜಿ ಕಾಲ್ಡ್, ಹೋದ್ವಿ, ಸ್ಪೀಚ್ಲೆಸ್. ಅವ್ರ ಜೊತೆ ನಾವು ಒಂದೊತ್ತು ಊಟ ಮಾಡಿ, ಅವ್ರ ಜೊತೆ ಕಾಫಿ ಕುಡ್ದು, ಫೈನಲಿ ಸರ್ ಅಷ್ಟು ಮಾಡ್ಕೊಂಬರೋರ್ಗು ನಾನು ಮಾತಾಡಬೇಕು, ಇಲ್ಲಿಂದ ನಾನು ಬರ್ತಾ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ. ದಿಸ್ ಇಸ್ ಸಮಥಿಂಗ್ ಲೈಕ್ ನಾವು ತಿರುಪತಿಗೆ ಹೋದಾಗ ತಿಮ್ಮಪ್ಪ ಅಂದ್ರೆ ಮುಂದೆ ಹೊಂಟ್ರೆ ಬಾಯಿ ಮಾತು ಬರುತ್ತೆ, ಹಂಗೆ ನಮಗೆ ಫಾರ್ ಮೀ ಇಟ್ ವಾಸ್ ಗ್ರೇಟ್. ನನಗೆ ಅವರಾಗಲೇ ಇವರೆಲ್ಲ ಲೆಜೆಂಡ್ಸ್ ಅಲ್ಲ. ಅಂಬರೀಷ್ ಅಣ್ಣ ಈ ಮರಲ್ಲಿ ಕೊಡಲೈ ಅನ್ನೋರು, ವಿಷ್ಣು ಸರ್ ಐಸ್ ನೋಡಿ ಕಮಾನ್ ಕ್ರಿಕೆಟ್ ಆಡ್ತಿದ್ವಲ್ಲ ಸೆಂಟ್ ಜೋಸೆಫ್ಸ್, ಅಲ್ಲಿ ವಿ ಹ್ಯಾವ್ ಮೆಟ್. ಇವ್ರ ವಯಸ್ಸಾಗಿದೆ, ಇವ್ರು ಸಿನಿಮಾ ನಿಲ್ಲಿಸ್ಬಿಟ್ಟಿದ್ದಾರೆ, ಇವ್ರು ಈಚೆ ಎಲ್ಲೂ ಫಂಕ್ಷನ್ಗೆ ಬರಲ್ಲ, ಬೇರೆ ಎಲ್ಲೂ ಸಿಗಲ್ಲ ಯಾರನ್ನು, ಹಿಂಗಿತ್ತಲ್ಲ. ಇಟ್ ವಾಸ್ ಎ ಗ್ರೇಟ್ ಮೀಟಿಂಗ್ ಹಿಮ್. ಅಂಡ್ ಅಪ್ಪು ಸರ್ ಇದ್ರು, ಅಂಡ್ ಅಪ್ಪು ಸರ್ಗೆ ಹೇಳ್ತಾ ಇದ್ರು ಮುಖ ಇಟ್ಕೊಂಡು, ಶಂಕರು ಕಾಣಿಸಲ್ಲ ಅಂತ. ಶಂಕರು, ದಟ್ ಈಸ್ ವೇರ್ ಪ್ರೆಸ್ ಪೀಪಲ್ ರೋಟ್ ಜೂನಿಯರ್ ಶಂಕರ್ ಮಗ. ಆಮೇಲೆ ಅವರೇ ಹೇಳಿದ್ದು, ಅಪ್ಪು ಸರ್ ಹಿಂಗಿಟ್ಕೊಬಿಡಿ ಏನು ನೋಡಿ ಬುಜ್ಜಿ ಇದು ಹೆಂಗೆ ಅಂಕಲ್ ತರ ಅದು. ಗ್ರೇಟ್ ಕಾಂಪ್ಲಿಮೆಂಟ್, ಗ್ರೇಟ್ ಮೂಮೆಂಟ್. ಅದೊಂದು ನನಗೆ 25ನೇ ದಿವಸಕ್ಕೆ ಬಿಟ್ವಿ ನೋಡಿ, ಆ ಭಾರತಮ್ಮ ಅವರು ರಾಜಣ್ಣ ಅವ್ರ ಮಧ್ಯದಲ್ಲಿ ನಾನು, ಓ ಎಗೇನ್ ಇನ್ನೊಂದು ಸುನಾಮಿ ಹೊಡಿತು.
50 ಡೇಸ್ ಯಾವಾಗ ಹೆಂಗ್ ಹೋಯ್ತು ಅನ್ನೋದು ಗೊತ್ತಿಲ್ಲ. ಎಸ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.